ಹಾಯ್, ಎಲ್ಲರಿಗೂ ಕಥಾಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 32ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಡಾಕ್ಟ್ರು ಎಲ್ಲಿಗೆ ಹೋದ್ರು ಬಾವ ಎಂದು ಅತ್ತಿತ್ತ ಕಣ್ಣು ಹಾಯಿಸುತ್ತಾ ಕೇಳಿದರು ಮೇಘ. ಅವನಾಗಲೇ ಕ್ಲಿನಿಕ್ಗೆ ಹೊರಟಾಯ್ತಲ್ಲಮ್ಮ ಎಂದರು ರಾಮ್ ಪೇಪರ್ ಮೇಲೆ ಕಣ್ಣಾಡಿಸುತ್ತಲೇ. ಹೌದಾ, ನನ್ನಲ್ಲಿ ಒಂದು ಮಾತು ಕೂಡ ಹೇಳಿಲ್ವಲ್ಲ ಎಂದು ಅಚ್ಚರಿಯಿಂದ ತನ್ನಲ್ಲೇ ಸ್ವಗತ ನುಡಿದುಕೊಂಡರು ಮೇಘ. ಅಷ್ಟರಲ್ಲಿ ಅವರ ಮುಂದೆ ಕಾಫಿ ಕಪ್ ಹಿಡಿದ ನೀಲರವರು, ಅದೇನೋ ಇವತ್ತೊಂದು ಇಂಪಾರ್ಟೆಂಟ್ ಸರ್ಜರಿ ಇದೆ ಅಂತ ಹೇಳ್ತಾ ಇದ್ನಲ್ಲ ಮೇಘು, ಅದಕ್ಕೆ ಬೇಗ ಹೋಗಿದ್ದಾನೆ ಅನಿಸುತ್ತೆ. ಅದಕ್ಕೆ ಯಾಕೆ ಮುಖನ ಉಫ್ ಮಾಡ್ಕೋತೀಯಾ? ಈಗಲೂ ನೀನು ಹುಡುಗಾಟಿಕೆ ಬುದ್ಧಿನ ಬಿಟ್ಟಿಲ್ಲ ನೀನು ಎಂದು ತಂಗಿಯ ತಲೆಗೊಂದು ಮೊಟಕಿದರು. ಅಷ್ಟರಲ್ಲಿ ಎಲ್ಲಿಗೋ ತಯಾರಾಗಿ ಕಾರ್ ಕೀ ಹಿಡಿದುಕೊಂಡು ಹೊರಬಂದಳು ಗಮ್ಯ. ಮನೆಯವರೆಲ್ಲರೂ ಉಪಸ್ಥಿತರಿದ್ದರೂ ಅವರನ್ನು ಕಣ್ಣು ಕಾಣದಂತೆ ಮಾಡಿದವಳು ಹೊಸ್ತಿಲ ಬಳಿ ಬಂದಳು. ಬೇಗ ಮನೆಗೆ ಬಂದುಬಿಡು ಗಮ್ಯ, ರಾತ್ರಿ ತನಕ ಹೋದಲ್ಲೇ ಕೂತಿರಬೇಡ, ನಾಳೆ ಹುಡುಗನ ಕಡೆಯವರು ನಿನ್ನನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಎಂದರು ರಾಮ್. ಅವರ ಮಾತು ಕೇಳಿ ಉರಿದು ಹೋಯಿತವಳಿಗೆ. ಆದರೆ ಅವರ ಪ್ರಶ್ನೆಗೆ ಉತ್ತರಿಸುವ ಗೋಜಿಗೆ ಹೋಗದೆ ಹೊಸ್ತಿಲು ದಾಟಿದಳು. ಆದರೆ ಅವಳಿಗಾದರೂ ಹೇಗೆ ತಿಳಿಯಬೇಕು, ಇನ್ನು ಯಾವತ್ತೂ ನಾನು ಈ ಮನೆಯ ಹೊಸ್ತಿಲು ತುಳಿಯುವುದಿಲ್ಲ ಎಂದು. ನನಗೆ ನಿಮ್ಮ ಕಂಪನಿ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟ ಇದೆ. ದೊಡ್ಡಪ್ಪ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹಾಗಿದ್ದಾಗ ನಾನು ಹೇಗೆ ಇಲ್ಲ ಅಂತ ಹೇಳಿ. ವಿ ಆರ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಯುವರ್ ಕಂಪನಿ ಎಂದು ಹೇಳಿ ಅವರ ಕೈ ಕುಲುಕಿದನು ಪಾರ್ಥ. ವೆಲ್ ಮಿಸ್ಟರ್ ಪಾರ್ಥ, ನಮಗೆ ಇದು ಖುಷಿಯ ವಿಷಯನೇ. ಇದೇ ಖುಷಿಗೆ ನೆಕ್ಸ್ಟ್ ವೀಕ್ಸ್ನಲ್ಲೇ ಒಂದು ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ, ಏನಂತೀರಾ ಎಂದು ಹೆಸರಾಂತ ಶಿಂದೆ ಕಂಪನಿಯ ಓನರ್ ಆದ ಕರುಣಾಕರ್ ಅವರು ಕೇಳಿದಾಗ ಇಲ್ಲ ಎನ್ನಲು ಆಗಲಿಲ್ಲ ಅವನಿಗೆ. ಯಾ ಶೂರ್ ಎಂದವನು ಖುಷಿಯಿಂದ ಅವರ ಕೈ ಕುಲುಕಿ ಅವರ ಕಾರಿನ ತನಕ ಹೋಗಿ ಬೀಳ್ಕೊಟ್ಟನು. ಅವನು ಬರುವ ತನಕ ಒಳಗೆಯೇ ನೋಟ್ಬುಕ್ ಹಿಡಿದುಕೊಂಡು ನಿಂತಿದ್ದ ಭ್ರಮ ಅವನು ಬರುತ್ತಿದ್ದದನ್ನು ಕಂಡು ಎಷ್ಟು ಕೊಟ್ಟರು ಕೇಳಿದಳು ಸಂಭ್ರಮದಿಂದ ಹುಬ್ಬು ಕುಣಿಸಿ. ಅವಳ ಮಾತು ಅವನಿಗೆ ಅರ್ಥವಾಗಲಿಲ್ಲ. ಹುಬ್ಬು ಸಂಕುಚಿಸಿ ವಾಟ್ ಎಂದನು. ಹಣೆ ಚಚ್ಚಿಕೊಂಡವಳು, ಅಯ್ಯೋ ವಾಟ್ ಅಲ್ಲ ಮಾರೆ, ನೋಟ್ ಎಷ್ಟು ಕೊಟ್ಟರು ಹೇಳಿ. 500 ಎಂದು ಕೈಯಲ್ಲಿ ಸನ್ನೆ ಮಾಡಿದವಳು. ಚೀಚಿ ಚಿಚಿ, ಅದು ಕಮ್ಮಿ ಆಯ್ತಲ್ಲ, ತುಂಬ ದೊಡ್ಡ ಜನ ಅಂತ ನೀವೇ ಹೇಳಿದ್ರಿ. ಹಾಗಿದ್ದಾಗ ಒಂದು ಕಡಿಮೆ ಅಂದರೂ 1,000 ಕೊಟ್ರಂತಲ್ವಾ ಎಂದು ಒಂಟಿ ಹುಬ್ಬು ಕುಣಿಸಿದರೆ ಅಸಹನೆಯಿಂದಲೂ ಕೋಪದಿಂದಲೂ ಹಣೆ ತೀಡಿಕೊಂಡ ಪಾರ್ಥ ಆರ್ ಯು ಮ್ಯಾಡ್ ಕೇಳಿದನು. ಮ್ಯಾಡೋ ಗೂಡೋ, ಎಷ್ಟು ಕೊಟ್ಟರು ಅದನ್ನು ಮೊದಲು ಹೇಳಿ ಎಂದಳು ಮುಖ ಸಿಂಡರಿಸುತ್ತ. ಅವಳ ಸ್ವಭಾವದ ಪರಿಚಯ ಇದ್ದವನು ಎಷ್ಟು ಕೂಡ ಕೊಡಲಿಲ್ಲ ಎಂದು ಸುರಿದನು. ಅವನ ಮಾತು ಕೇಳಿ ಅವಳ ಮುಖ ಬಿಳಿಚಿಕೊಂಡಿತು. ಎಬೇ, ಮತ್ತೆ ಎಂಥ ದೊಡ್ಡ ಮನುಷ್ಯವ, ಒಂದು 500 ರೂಪಾಯಿ ಕೊಡುವ ಯೋಗ್ಯತೆ ಇಲ್ಲ ಅವನಿಗೆ. ಅವ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ. ನಿಮ್ಮ ಮಂಡೆ ಹೋಗಿ ಹೋಗಿ ಅವನ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದ್ದೀರಲ್ಲ ಎಂದವಳು. ನೀವು ಅವನ ಹಿಂದೆ ಕಾರ್ ತನಕ ಹೋಗಿದ್ದೇ ಬಂತು, ಅವ 1 ಪೈಸೆ ಸಹ ಕೊಡಲಿಲ್ಲ. ಹೋಗಲಿ ಬಿಡಿ, ಬೇಜಾರಾಗಬೇಡಿ ಆಯಿತಾ, ನಿಮಗೆ ನಾನು ಟಿಪ್ಸ್ ಕೊಡ್ತೇನೆ ಎಂದು ಮುಸಿ ನಕ್ಕಳು. ಕೋಟಿಗಟ್ಟಲೆ ವ್ಯವಹಾರದ ಒಡೆಯನಿಗೆ ಟಿಪ್ಸ್ 500 ರೂಪಾಯಿ. ಕೋಪ ಬಂದು ಬಿಟ್ಟಿತ್ತವನಿಗೆ ಅವಳ ಮೇಲೆ. ಆದರೆ ಕೋಪವನ್ನು ಅವಳ ಮೇಲೆ ಹರಿಬಿಟ್ಟರೂ ಪ್ರಯೋಜನವೇನು? ಕೋಪಕ್ಕೂ ಪ್ರೀತಿಗೂ ಬೈಗುಳಕ್ಕೂ ಎಲ್ಲದಕ್ಕೂ ಒಂದೇ ಮುಖಭಾವ ಅವಳದ್ದು. ಅವಳಿಗೆ ಇವನ ಬೈಗುಳ ಎಲ್ಲವೂ ಕಾಲಿನ ಧೂಳಿಗೆ ಸಮ. ಶಟಪ್, ಫಾಲೋ ಮೀ ಎಂದವನು ಸಿಡುಕುತ್ತ ಮುಂದೆ ಹೋದರೆ ಫಾಲೋ ಮೀ ಎಂದು ಅವನಂತೆ ಮುಖಸೊಟ್ಟ ಮಾಡಿ ವ್ಯಂಗ್ಯವಾಡಿದ ಹುಡುಗಿ ಅವನ ಹಿಂದೆಯೇ ನಗುವನ್ನು ಬಂಧಿಸುತ್ತಾ ಹೋದಳು. 4-5 ಬಾರಿ ಫೋನ್ ರಿಂಗಣಿಸಿದಾಗ ಫೋನ್ ರಿಸೀವ್ ಮಾಡಲೇ ಇಲ್ಲ ತನವು. ಅದು ಗಮ್ಯಳಿಂದ ಬಂದ ಕರೆ ಎಂದೇ ಅವನು ನಿರ್ಲಕ್ಷ್ಯ ಮಾಡುತ್ತಿರುವುದು. ಅದಾಗಲೇ ಅವಳಿಂದ 30 ಮೆಸೇಜ್ಗಳ ಸುರಿಮಳೆ ಬಂದಿತ್ತು. ಆದರೆ ಅದಾವುದಕ್ಕೂ ಅವನು ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ. ಅವಳು ಅವನನ್ನು ಪ್ರೀತಿಸುತ್ತಿರುವ ವಿಷಯ ಗೊತ್ತಾಗಿನಿಂದ ಅವನ ಮನಸ್ಸು ಕದಡಿ ಹೋಗಿವೆ. ಫೋನ್ನ ಸೈಲೆಂಟ್ಗೆ ಹಾಕಿದವನು ತನ್ನ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಆದರೆ ಮನಸ್ಸು ಮಾತ್ರ ಅವಳ ಬಗ್ಗೆಯೇ ಯೋಚಿಸುತ್ತಿತ್ತು. ಅಷ್ಟರಲ್ಲಿ ಅವನ ಫೋನ್ಗೊಂದು ಸಂದೇಶ ರವಾನೆಯಾಗಿತ್ತು. ಅದು ಗಮ್ಯಳ ಗೆಳತಿ ನಿಶ್ಮಿತಳದ್ದು. ತಕ್ಷಣ ಕೆಲಸವನ್ನು ಕೈಬಿಟ್ಟವನು ಅವಳಿಗೆ ಕರೆ ಮಾಡಿದನು. ಹಲೋ ನಿಶ್ಮಿತಾ, ಹೇಳಿ, ಏನು ವಿಷಯ ಕೇಳಿದನು ಆತಂಕದಿಂದ. ತನವ್, ನಾನೊಂದು ಲೊಕೇಶನ್ ಶೇರ್ ಮಾಡ್ತೀನಿ, ಪ್ಲೀಸ್ ಆದಷ್ಟು ಬೇಗ ಬಂದುಬಿಡಿ, ಇಲ್ಲಾಂದರೆ ಗಮ್ಯ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ, ಮತ್ತೆ ಅವಳನ್ನು ನಾವು ನೋಡೋಕೆ ಆಗಲ್ಲ ಎಂದವಳ ಧ್ವನಿಯಲ್ಲಿದ್ದ ಆತಂಕ ಕಂಡು ಇನ್ನಷ್ಟು ಗಾಬರಿಗೊಂಡ ತನವ್. ನಿಶ್ಮಿತಾ, ಏನು ಹೇಳ್ತಾ ಇದ್ದೀರಾ ನೀವು ಕೇಳಿದನು. ಎಲ್ಲನೂ ಫೋನ್ನಲ್ಲೇ ಹೇಳೋಕೆ ಆಗಲ್ಲ ತನವ್, ಈಗಿಂದ ಈಗಲೇ ಬಂದುಬಿಡಿ ಪ್ಲೀಸ್, ತಡ ಮಾಡಿದಷ್ಟು ಅಪಾಯ ಜಾಸ್ತಿ
ಎಂದವಳೆ ಕಡೆತುಂಡರಿಸಿ ಅವನಿಗೆ ಲೊಕೇಶನ್ ಶೇರ್ ಮಾಡಿದಳು. ತಡ ಮಾಡದೆ ಅವಳು ಕಳಿಸಿದ ಲೊಕೇಶನ್ಗೆ ಬಂದವನು ಅದೊಂದು ನಿರ್ಮಾಣ ಹಂತದಲ್ಲಿರುವ ದೊಡ್ಡ ಕಟ್ಟಡ, ನಿರ್ಜನ ಪ್ರದೇಶ. ಒಂದು ಬಾರಿ ಸುತ್ತಲೂ ನೋಡಿದನು. ಅಲ್ಲೆಲ್ಲೂ ನಿಶ್ಮಿತ ಕಾಣಲಿಲ್ಲ. ತಕ್ಷಣ ಅವಳಿಗೆ ಕರೆ ಮಾಡಿದನು. ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಏನು ಮಾಡಬೇಕೋ ತೋಚಲಿಲ್ಲ. ಅಷ್ಟರಲ್ಲಿ ಅವನ ಕಾಲಬುಡದಲ್ಲಿ ಗುಲಾಬಿ ಹೂವುಗಳು ಮೇಲಿನಿಂದ ಬಿದ್ದವು. ಅವುಗಳನ್ನು ಕೈಯಲ್ಲಿ ಎತ್ತಿಕೊಂಡನು. ಅಲ್ಲಾರೂ ಇರಲಿಲ್ಲ. ತಕ್ಷಣ ತಲೆ ಎತ್ತಿ ಒಂದು ಬಾರಿ ಮೇಲೆ ನೋಡಿದವನಿಗೆ ಅಚ್ಚರಿ, ಗಾಬರಿ ಎಲ್ಲವೂ ಒಟ್ಟೊಟ್ಟಿಗೆ ಆಗಿತ್ತು. ಕಟ್ಟಡದ ಮೇಲಿನ ಹಂತದಲ್ಲಿ ನಿಂತು ಅವನನ್ನೇ ನೋಡುತ್ತಿದ್ದಳು ಗಮ್ಯ. ಅವಳ ಕೈಯಲ್ಲಿ ಒಂದು ಹರಿತವಾದ ಚಾಕು ಇರುವುದು ಕೂಡ ಅವನ ಗಮನಕ್ಕೆ ಬಂದಿತ್ತು. ಈಗೆಲ್ಲ ಅವನಿಗೆ ಸ್ಪಷ್ಟವಾಗಿತ್ತು. ತಡ ಮಾಡದೆ ಅವಳಿದ್ದಲ್ಲಿಗೆ ಮೆಟ್ಟಿಲು ಹತ್ತುತ್ತಾ ಒಂದೇ ಉಸಿರಿನಲ್ಲಿ ಬಂದನು. ಆಯಾಸದಿಂದ ಏದುಸಿರು ಬಿಡುತ್ತಾ ಮಂಡಿಯ ಮೇಲೆ ಕೈ ಇಟ್ಟವನು, ನಿಂಗೇನು ತಲೆ ಕೆಟ್ಟಿದ್ಯಾ? ಲೂಸ ನೀನು? ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ಕೈಯಲ್ಲಿ ಚಾಕು ಏನಕ್ಕೆ ಹಿಡ್ಕೊಂಡಿದ್ದೀಯಾ? ಸಾಯೋಕ? ಮೊದಲು ಹುಚ್ಚಾಟನ ನಿಲ್ಲಿಸಿ ಆ ಚಾಕುನ ಬಿಸಾಕು ಎಂದವನ ಉಸಿರು ಡಮಗುಟ್ಟುತ್ತಿದೆ. ಅವಳು ಕದಲಲಿಲ್ಲ ಅಲ್ಲಿಂದ. ನನಗೆ ನೀನು ಬೇಕು ಎಂದಳು. ಪದೇ ಪದೇ ಅವಳು ಅದೇ ವಿಷಯವನ್ನು ಎತ್ತುತ್ತಿರುವುದು ಅವನಿಗೆ ಸರಿ ಕಾಣಲಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಗಮ್ಯ, ನಿನ್ನ ಈ ಹುಚ್ಚಾಟಕ್ಕೆ ಫುಲ್ ಸ್ಟಾಪ್ ಹಾಕಿ ಸುಮ್ಮನೆ ನನ್ನ ಜೊತೆ ಬಾ. ನನಗನ್ಸುತ್ತೆ ನೀನೆಲ್ಲೋ ಮೆಂಟಲ್ ಆಗಿದ್ದೀಯಾ ಅಂತ. ಹುಚ್ಚಿ ಥರ ಆಡ್ತಾ ಇದ್ದೀಯಾ? ನಿಂಗೇನು ತಲೆ ಕೆಟ್ಟಿದ್ಯಾ? ಒಳ್ಳೆ ಲೂಸ್ ಥರ ಆಡ್ತಾ ಇದೆಯಲ್ಲ. ಇದೆಲ್ಲ ನಿಂಗೆ ಹುಡುಗಾಟ ಆಗಿರಬಹುದು, ಆದರೆ ನಂಗಲ್ಲ. ಹುಚ್ಚಿ ಥರ ಆಡೋದನ್ನು ಮೊದಲು ನಿಲ್ಲಿಸು ಎಂದವನ ಮಾತಿಗೆ ಹಿಂದೆ ಸರಿಯಲಿಲ್ಲ ಅವಳು. ಹೌದು, ನಾನು ಹುಚ್ಚಿನೇ. ನಿನ್ನ ಪ್ರೀತಿನಲ್ಲಿ ನಾನು ಹುಚ್ಚಿ ಆಗಿಬಿಟ್ಟಿದ್ದೀನಿ. ನನಗೆ ನೀನು ಬೇಕು, ಬೇಕೇ ಬೇಕು. ನಾನು ಯಾರಿಗೂ ನಿನ್ನನ್ನು ಬಿಟ್ಟು ಕೊಡಲ್ಲ. ಐ ಟ್ರೂಲಿ ಲವ್ ಯು ತನವ್. ನೀನು ಒಂದು ವೇಳೆ ನನ್ನನ್ನು ಒಪ್ಪದೆ ಹೋದರೆ ಇಲ್ಲಿಂದ ಕೆಳಗೆ ಹಾರಿ ಪ್ರಾಣ ಬಿಡೋಕೋ ಹಿಂದೆ ಮುಂದೆ ನೋಡಲ್ಲ ನಾನು ಎಂದವಳ ಮಾತು ಮುಗಿಯುವ ಮುನ್ನವೇ ಅವಳ ಕಪಾಳಕ್ಕೆ ಬೀಸಿ ಬಾರಿಸಿದನು. ಏನು ಮಾತಾಡ್ತಾ ಇದ್ದೀಯ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡು. ಪ್ರೀತಿ ಅಂತೆ ಮಣ್ಣು ಅಂತೆ ಮಸಿ ಅಂತೆ. ಪ್ರೀತಿ ಹಿಂದೆ ಹೋದವರು ಯಾರೂ ಉದ್ಧಾರ ಆಗಲ್ಲ. ಪ್ರೀತಿ ಇರಬೇಕು ಜೀವನದಲ್ಲಿ, ಆದರೆ ಪ್ರೀತಿನೇ ಎಲ್ಲ ಆಗಿರಬಾರ್ದು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನು ಕಲಿ. ಸಾಯ್ತಾಳೆ ಅಂತೆ, ಸಾಯ್ತಾಳೆ, ಹೋಗಿ ಸಾಯಿ, ಆದರೆ ಇನ್ನೊಂದು ಸಲ ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬೇಡ ಎಂದು ರೋಷದಿಂದ ಅವನು ಹೇಳಿ ಮುಂದೆ ತಿರುಗುವಷ್ಟರಲ್ಲಿ ಅನಾಹುತ ನಡೆದಿತ್ತು. ಹಠಮಾರಿ ಹೆಣ್ಣವಳು, ಹೇಳಿದ್ದನ್ನು ಮಾಡೇ ತೀರುವವಳು. ಮಾತಿನಂತೆ ಹರಿತವಾದ ಚಾಕುವಿನಿಂದ ಕೈ ಕುಯ್ದುಕೊಂಡು ಬಿಟ್ಟಿದ್ದಳು ಗಮ್ಯ. ಅವಳ ಅಮ್ಮ ಎಂದು ನೋವಿನಿಂದ ಕಿರುಚಿದಾಗ ಅವಳತ್ತೆ ತಿರುಗಿದವನಿಗೆ ಒಂದು ಕ್ಷಣ ಗಾಬರಿಯಾಗಿತ್ತು. ಎಂಥ ಹಠಮಾರಿ ಹೆಣ್ಣಿವಳೆ ಎಂದು ಅವನಿಗೆ ಅನಿಸಿದ್ದು ಸುಳ್ಳಲ್ಲ. ಗಮ್ಯ, ಏನು ಮಾಡಿಕೊಂಡೆ ಎಂದು ಆತಂಕದಿಂದ ಉಸಿರಿ ಅವಳ ಹತ್ತಿರ ಬಂದವನನ್ನು ದೂರ ತಳ್ಳಿದವಳು, ಈಗ ಹೇಳು, ನನ್ನನ್ನು ಮದುವೆ ಆಗ್ತೀಯೋ ಇಲ್ವೋ? ಸರಿಯಾಗಿ ಯೋಚನೆ ಮಾಡುತ್ತಾನವು ಎಂದಲು ಕಟ್ಟಡದ ಕೆಳಗೆ ನೋಡುತ್ತಾ. ಒಟ್ಟಿನಲ್ಲಿ ಅವನಿಗೆ ಅವಳನ್ನು ಸಾವಿನ ಅಂಚಿನಿಂದ ಪಾಡು ಮಾಡಬೇಕಾಗಿತ್ತು ಅಷ್ಟೇ. ಅದಕ್ಕಾಗಿ ಅವನು ಏನು ಮಾಡಲು ಸಿದ್ಧನಿದ್ದ. ಸರಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಆದರೆ ಆ ಚಾಕುನ ಬಿಸಾಕು ಎಂದ. ಅವನ ಮಾತಿನಲ್ಲಿ ನಂಬಿಕೆ ಬಾರಲಿಲ್ಲ ಅವಳಿಗೆ. ನಿಜವಾಗ್ಲೂ ನನ್ನನ್ನು ಮದುವೆ ಆಗ್ತೀಯಾ ಕೇಳಿದಳು. ಹೌದು ಎಂದನು ಕೆಳಗೆ ನೋಡುತ್ತಾ. ನಾನು ನಂಬಲ್ಲ ನಿನ್ನನ್ನು. ನೀನು ನನ್ನನ್ನು ಈಗಲೇ ಮದುವೆ ಆಗಬೇಕು. ನೀನು ನನ್ನನ್ನು ಪ್ರೀತಿಸೋದು ನಿಜನೇ ಆಗಿದ್ದರೆ ಈಗಿಂದ ಈಗಲೇ ಈ ತಾಳಿನ ನನ್ನ ಕೊರಳಿಗೆ ಕಟ್ಟು, ತೆಗು ಎಂದು ತಾನು ತಂದಿದ್ದ ತಾಳಿಯನ್ನು ಅವನ ಮುಂದೆ ಹಿಡಿದರೆ ದಂಗಾದನು ತನವು. ಆ ತಾಳಿ ಕಂಡು ಅವನೆದೆ ಕಂಪಿಸಿತು. ಏನು ಹುಡುಗಾಟ ಗಮ್ಯ ಇದು? ಮದುವೆ ಅಂದರೆ ತಮಾಷೆನಾ? ನಾನು ಹೀಗೆಲ್ಲ ಮದುವೆ ಆಗಲ್ಲ ಎಂದನು ಎಷ್ಟಾಗುತ್ತೋ ಅಷ್ಟು ಸಮಾಧಾನದಿಂದ. ಸರಿ, ಹಾಗಾದರೆ ನನ್ನ ಸಾವನ್ನು ಕಣ್ಣಾರೆ ನೋಡೋದಕ್ಕೆ ತಯಾರಾಗು ಎಂದವಳು ಮುಂದೆ ತಿರುಗಿ ಕಟ್ಟಡದಿಂದ ಹಾರಬೇಕು ಅನ್ನುವಷ್ಟರಲ್ಲಿ ಅವಳತ್ತ ಧಾವಿಸಿ ಅವಳನ್ನು ತನ್ನತ್ತ ಎಳೆದುಕೊಂಡವನು ಅವಳ ಕೈಯಲ್ಲಿದ್ದ ತಾಳಿಯನ್ನು ಒಂದೇ ಉಸಿರಿಗೆ ಅವಳ ಕೊರಳಿಗೆ ಕಟ್ಟಿದನು. ಅವಳ ಮುಖದಲ್ಲಿ ನಗುವರಳಿತು. ಆ ಕ್ಷಣಕ್ಕೆ ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಕೊನೆಗೂ ಅವಳ ತಂತ್ರ ಫಲಿಸಿತ್ತು. ಒಂದೇ ಉಸಿರಿಗೆ ಅವಳ ಕೊರಳಿಗೆ 3 ಗಂಟು ಹಾಕಿದ್ದವನ ಉಸಿರಿನ ಗತಿ ಏರುಪೇರಾಗಿತ್ತು. ಅವಳ ಎದೆಯ ಮೇಲೆ ತನ್ನ ಹೆಸರಿನ ತಾಳಿ ತೂಗುತ್ತಿದ್ದರೆ ತಲೆಯ ಮೇಲೆ ತೂಗು ಕತ್ತಿ ತೂಗುವಂತೆ ಭಾಸವಾಗುತ್ತಿತ್ತು. ವಾಸ್ತವದ ಅರಿವಾದಾಗ ಅವನ ಮೈಪೂರ್ತಿ ಬೆವರೊಡೆಯಿತು. ತಲೆಯ ಮೇಲೆ ಕೈ ಹೊತ್ತು ಕೂತನು. ಏನು ಮಾಡಬೇಕು ಎಂದು ತೋಚದೆ ಕಂಗಾಲಾಗಿ ಬಿಟ್ಟನು. ಒಂದು ಬಾರಿ ಕಣ್ಣೆತ್ತಿ ನೋಡಿದನು. ಅವನು ಕಟ್ಟಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದು ನೋಡುತ್ತಿದ್ದಳು ಗಮ್ಯ. ಅವಳ ಕಣ್ಣಲ್ಲಿ ಹೇಳತೀರದ ಸಂಭ್ರಮ. ಅವಳನ್ನು ಕಂಡೊಡನೆ ಅವಳೊಳಗಿನ ಸಿಟ್ಟು ಭುಗಿಲೆದ್ದಿತು. ಮುಂದುವರಿಯುವುದು.